ಪರಮಾತ್ಮ ಗಣಪತಿಯ ಪಟ್ಟಣವನ್ನು ಕೌರವನು ಆ ಕನ್ಯೆಗಳನ್ನು ಕಟ್ಟಿದ್ದಾನೆ. ಹೌದು ಸ್ವಾಮಿ. ಕೆಲಸವು ಕೆಟ್ಟಿತು ಕನ್ನಡ ಕಾಲವು ನನ್ನ ಕಂಠಕ್ಕೆ ಹೊಸವಾಯಿತು. ಅಂತೂ ಇಂದು ಭೀಷ್ಮ ದ್ರೋಣಾದಿಗಳನ್ನು ನಡೆದು ಶಾಂತವಾಯಿತು. ಇವತ್ತಿನ ಯುದ್ಧವನ್ನು ಜಯಿಸಿರುವುದು ಹೇಗೆ ಎಂದು ಚಿಂತೆಯಾಯಿತು ಧರ್ಮಜ. ನಾನು ಹೇಳುವ ಮಾತು ಸಹಜ. ಸ್ವಾಮಿ ಶ್ರೀಕೃಷ್ಣಮೂರ್ತಿ ಧರ್ಮಮೂರ್ತಿ ಇವತ್ತಿನ ಯುದ್ಧಕ್ಕೆ ಚಿಂತನೆ ಮಾಡುತ್ತಿರುತ್ತದೆ. ಚಿಂತೆ ಮಾಡಲೇಬೇಕು ಧರ್ಮಜ. ಬ್ರಹ್ಮಾಂಡವನ್ನು ಬಾಯಿಗೆ ತೋರಿಸಬಹುದಾಗಿ ನಿನಗೆ ಆ ಕರುಣಾಮಿಗೆ ಅಸಾಧ್ಯವಾಯಿತು ಸ್ವಾಮಿ. ಸಾಮಾನ್ಯ ವೀರನಲ್ಲ. 3 ಲೋಕಗಳನ್ನು ತೆರೆಕಾಲದಾಗಿ ಮಾಡಿಸುವಂತಹ ಮಹಾಶಿವಗಾಂಭೀರ್ಯ ಅಂತ ಕಡುಪರಾಕ್ರಮಿಯಲ್ಲಿ ನಿನ್ನ ತಮ್ಮನಾದ ಅರ್ಜುನನ ಶಿರಹರಿಯನ್ನು ಸರ್ಪ ಬಾಣವನ್ನು ಶಬ್ದಗೈದು ಅವನ ಬಳಿ ಸೇರಿಕೊಂಡು ಇವತ್ತಿನ ಕಾಲವು ಸರ್ಪಮಾನಕ್ಕೆ ಅನುಕೂಲಿಸಿಬಿಟ್ಟಿತು. ಪಾಂಡವರ ಭಾಗ್ಯದಂತಿರುವ ಇಷ್ಟು ದಿನ ಪಾಂಡವರನ್ನು ಕಾಯಿಸುತ್ತಾ ಬಂದಿದ್ದು ಇವತ್ತಿಗೆ ನಷ್ಟವಾಗುವ ಕಾಲದಲ್ಲಿ ಆ ಕರ್ತೃತ್ವವಾದ ಸರ್ಪ ಬಾಣ ಶಬ್ದವನ್ನು ತಪ್ಪಿಸುವ ಯೋಜನೆ ಇದನ್ನ ಮಾಡಲಿ ನೋಡಲೇ ಧರ್ಮಜ. ಇವತ್ತಿನ ಯುದ್ಧದಲ್ಲಿ ಪಾಂಡವರ ಭಾಗ್ಯದಂತಿರುವ ಕೃಷ್ಣನಿಗೆ ನಷ್ಟ ಮಾಡುವ ಕಾಲ ಬಂದಿರುವ ಧರ್ಮಜ. Madhusudana
ನಮ್ಮನ್ನೇ ಕೂಡಿಕೊಳ್ಳುತ್ತದೆ ಪರಮಾತ್ಮ. ಪಾಂಡವರ ಜೀವಾತ್ಮ ಪರಮಾತ್ಮ. ಇದಕ್ಕೆ ನಾನೊಂದು ಉಪಾಯವನ್ನು ಹುಡುಕುತ್ತೇನೆ. ಮೊದಲು ನೀನು ಹೋಗಿ ಯುದ್ಧದ ಸಿದ್ಧತೆಯನ್ನು ಮಾಡಿರುವ ಧರ್ಮಜ, ನಾ ಹೇಳುವ ಮಾತು ಸಹಜ. ತಾವು ಇಷ್ಟದಂತಾಗಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಪರಮಭಕ್ತರಿಗೆ ಮಾಲಾರ್ಪಣೆ ಮೂಲಕ ಶುಭವನ್ನು ಕೋರ್ತಾ ಇದ್ದಾರೆ. ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಕಲೆಗೆ ಮೆಚ್ಚಿ ತಾವು ಇಷ್ಟೊತ್ತಾದ ಕೂಡ ಈಗ ಸಿಂಧವಾಳ ಗ್ರಾಮದಲ್ಲಿ ಒಂದು ಬಯಲಾಟ ಪ್ರದರ್ಶನವನ್ನು ಮುಗಿಸಿಕೊಂಡು ಇಷ್ಟು ತಡರಾತ್ರಿಯಲ್ಲಿ ಕೂಡ ಈ ಒಂದು ಬಯಲಾಟ ಮೇಲಿನ ತಮ್ಮ ಕಲಾಸಕ್ತಿಯನ್ನು ನಮ್ಮಲ್ಲಿ ತೋರ್ಪಡಿಸೋದಕ್ಕೋಸ್ಕರ ಕೂಡ ಇವತ್ತು ನಮ್ಮ ಬಯಲಾಟ ಕಲಾವೇದಿಕೆಗೆ ಶ್ರೀರಾಮ ಸಾವು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ಈಗ ಗೌರವ ಸನ್ಮಾನ. ಹಾಗೆ ಅವರ ಆಪ್ತರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾವತಿ ಅವರು ಅವರಿಗೂ ಕೂಡ ಮಾಲಾರ್ಪಣೆ. ಹಾಗೆ ಶ್ರೀರಾಮ ಸಾವು ಅವರ ಆಪ್ತರಾಗಿರ್ತಕ್ಕಂಥ ಶ್ರೀಯುತ ಓಪೇಶ್ ಅವರಿಗೂ ಸಹ ಮಾಲಾರ್ಪಣೆ. ವೇದಮೂರ್ತಿ PM ಈಶ್ವರ ಸ್ವಾಮಿಗಳು ಅವರಿಗೂ ಸಹ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಶ್ರೀಗಂಧ ಸ್ವಾಮಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಮತ್ತೆ ಇಲ್ಲಿಗೆ ಈ ಒಂದು ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಇದೆ. ಮತ್ತೆ ಮುಂದಿನ ಕಥಾ ಪ್ರಸಂಗ ಜರುಗ್ತಾ ಇದೆ. ಕಳೆದ ಶಾಂತಿಯುತದಲ್ಲಿ ಕಥಾ ಪ್ರಸಂಗವನ್ನು ಆರಿಸಬೇಕಾಗಿ ವಿನಂತಿ ಮಾಡುತ್ತಾ ಜಿಲ್ಲಾ ಹೊಳಿ ನಾನು ಈಗಲೇ ಕುಂತಿ ದೇವಿಯ ಬಳಿ ಹೋಗಿ ಎನ್ನ ಮನದ ಇಂಗಿತವನ್ನು ಕೇಳಿ ಕುಂತಿ ದೇವಿಯನ್ನು ಕಣ್ಣಲ್ಲಿ ಕಳಿಸಿ ಕೊಟ್ಟ ಬಾಣ ಪಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಾಯಿಸು ಹೇಳಿ ಕಳುಹಿಸಿದರೆ ಆ ಸರ್ಪ ಬಾಣವನ್ನು ತಲೆಬಾಗುವುದು, ಅರ್ಜುನನಿಗೆ ಜಯಗಳಿಸುವುದು ಆ ಕರ್ಣನಿಗೆ ಅವು ಸಂಭವಿಸಿತು. ಈ ಸಮಯದಲ್ಲಿ ಒಳ್ಳೆಯ ಉಪಾಯವೋ ಈ ಯೋಚನೆಯನ್ನು ಹೂಡದಿದ್ದರೆ ನಾನೇ ಅಜಹರನಿಂದಲೂ ಆ ಕರ್ಣನನ್ನು ಸೋಲಿಸುವುದು ಸಾಧ್ಯ.
ಸಾರಥಿ, ನೀವ ನಾನು ಈ ಕಾರ್ಯವನ್ನು ಕುಂತಿ ದೇವಿಯ ಕೈಯಿಂದಲೇ ಮಾಡಿಸುತ್ತೇನೆ ಅನ್ನೋ ಸಾರಥಿ ನೋಡಿ ನಮಗೆ ಚೆನ್ನಾಗ್ತದೆ. ಸ್ವಾಮಿ ಇದೀಗ ತಾನೇ ಒಂದು ಬಯಲಾಟ ನಾಟಕಕ್ಕೆ ಶ್ರೀ ಶ್ರೀ ಗುರು ಪಂಚಾಕ್ಷರೇಶ್ವರ ಶ್ರೀ ಗುರು ಪುಟ್ಟರಾಜ
ನಾವು ಇಂದ್ರಪ್ರಸ್ಥ ಪಟ್ಟಣಕ್ಕೆ ಬಂದಂತಾಯಿತು. ಈ ಭವ್ಯವಾದ ಅರಮನೆಯಲ್ಲಿ ಆ ಕುಂತಿ ಮಹಾತಾಯಿಯು ತಾವು ಏನು ಒಮ್ಮೆ ಗಮನಿಸಿ ನೋಡೋಣ. ಅತ್ತೆಮ್ಮ, ಓ ಅತ್ತೆಮ್ಮ, ಅತ್ತೆಮ್ಮ, ವಯೋಸಹಜ ಕಿವುಡತ್ವ ಇರುವುದರಿಂದ ನಾನು ಕೂಗಿದ್ದು ಈ ಮಹಾಮಾತೆಗೆ ಹೌದಲ್ಲವೇ? ಹಿಂದಕ್ಕೆ ತ್ರಿಪುರದ ರಾಜನು ನಿರ್ಮಿಸಿದ ಮತ್ಸ್ಯ ಯಂತ್ರವನ್ನು ಅರ್ಜುನನ್ನು ಬೆಳೆಸಿ ದ್ರೌಪದಿಯನ್ನು ಗೆದ್ದುಕೊಂಡು ಬಂದು, ಅಮ್ಮ ನಾನು ಒಂದು ಹೆಣ್ಣನ್ನು ಗೆದ್ದುಕೊಂಡು ಬಂದೆ ಎಂದು ಹೇಳಿದ ಹೆಣ್ಣೆಂದರಿಯದೆ ಹಣ್ಣೆಂದರಿತು 5 ಮಂದಿ ಹಂಚಿಕೊಂಡು ತಿನ್ನಿರಿ ಎಂದು ಹೇಳಿದ ಮಹಾಮಾತೆಯಲ್ಲೇ ಕೂತಿದ್ದೇವೆ. ಆದ್ದರಿಂದಲೇ ಈ ಮಹಾಭಾರತ ಸೃಷ್ಟಿಯಾದ ಕಾರಣವಾದ ಮಹಾಮಾತೆಯೇ ಕೂತಿ ಮಾತು. ಇನ್ನೊಮ್ಮೆ ಮಾತನಾಡಿಸಿ ನೋಡೋಣ. ಅತ್ತಮ್ಮ, ಓ ಅತ್ತಮ್ಮ, 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 ನಾನು ನಿನ್ನ ಅಳಿಯ ಶ್ರೀಹರಿ ಬಂದಿದ್ದೇನೆ. ನಿನ್ನ ಅಳಿಯ ಶ್ರೀಹರಿ ನಾಮತ್ತೆ ನಿನ್ನ ಅಳಿಯ ಶ್ರೀಹರಿ ಅರ್ಥ ಬಗ್ಗೆ ನೋಡ್ತೀನಿ. ಅತ್ತಮ್ಮ, ಹೌದು ಅತ್ತಮ್ಮ, ಅತ್ತಮ್ಮ, ಹೇಳು ಅತ್ತಮ್ಮ. ಕೃಷ್ಣ ದೇವಿ, ಜಗದೊಡೆಯ ಜನಾರ್ದನ ನೀನು ಜಗದೊಡೆಯ
ಸಹದೇವನ ಮತ್ತು ಪಾಂಡವರ ತಾಯಿ ನಾನು ನಿನ್ನನ್ನು ನೆನೆಯುವುದರೊಳಗಾಗಿ ನೀನೇ ನಾನು ಇದರಲ್ಲಿ ಒಂದು ಬಿಟ್ಟೆ ಕೃಷ್ಣ ನಿನ್ನನ್ನು ನೋಡಿದ ಕೂಡಲೇ ಮನಸ್ಸು ಹೇಗಾಯಿತೆಂದರೆ ಅಯ್ಯೋ ಚಂದ್ರನನ್ನು ಕಂಡ ಚಕೋರ ಪಕ್ಷಿಯ ಕೃಷ್ಣ ಇನ್ನೊಂದು ವಿಚಾರ ನನ್ನ ಮಕ್ಕಳಾದ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹಾಯಿಗಳು ಕ್ಷೇಮದಿಂದಿರುವ ನಾನು ನಿಮ್ಮ ಪಕ್ಷಪಾತಿ ಅಲ್ಲವೇ ಎಲ್ಲರೂ ಅದನ್ನೇ ಹೇಳುತ್ತಾರಲ್ಲ ನನ್ನ ಮಕ್ಕಳೇ ಆ ವಿಚಾರವನ್ನು ಹೇಳಲು ಕೇಳುತ್ತಮ್ಮ ಏನು ಹೇಳಲಿ ಅತ್ಯಮ್ಮ ನಿನ್ನ ಮಕ್ಕಳು ಪಡುವ ವ್ಯಥೆಯಮ್ಮ. ನಿನ್ನ ಮಕ್ಕಳ ಸಂಕಟವನ್ನು ಹೇಳ್ತೀನಿ. ಏನು ಹೇಳಲಿ ಅತ್ಯಮ್ಮ ನಿನ್ನ ಮಕ್ಕಳು ಪಡುವ ವ್ಯಥೆಯಮ್ಮ. ನಿನ್ನ ಮಕ್ಕಳು ಪಡುವ ಕೊಟ್ಟಿರುವ ಆ ಮಾತನ್ನು ಹೇಳ್ತೀನಿ ಕೇಳುವ ಏನು ಹೇಳಲಿ ಅತ್ಯಮ್ಮ ನಿನ್ನ ಮಕ್ಕಳು ಪಡುವ ವ್ಯಥೆಯಮ್ಮ. ಅಯ್ಯೋ ಮಕ್ಕಳು ಪಡುವ ವ್ಯಥೆಯಮ್ಮ. ಮಧ್ಯಮ ಪಾಂಡವ ಅರ್ಜುನನಿಗೆ ಒಂದು ಒದಗಿದ ಇತ್ತ ಮಾತನ್ನೇ ಹೇಳುತ್ತಿರುವ ತಮ್ಮ ಅದ್ಯಾಕೆ ತಾಯಿ ಬರುವುದು ತಾಯಿ ಅದ್ಯಾಕೆ ತಾಯಿ ಬರಬಾರದೆ ನಾನಿದ್ದ ಮೇಲೆ ಓದ್ತೇನೆ ನೀನಿದ್ದ ಮೇಲೆ ಕೂಡ ಓದ್ತೇನೆ ಅಮ್ಮ. ಏಕೆಂದರೆ ಎಲ್ಲ ನಿನ್ನ ಕೈಯಲ್ಲೇ ಇರುತ್ತದೆ ವಿಧಿಯು ಯಾರನ್ನೂ ಬಿಟ್ಟಿಲ್ಲ ಅಮ್ಮ. ಕೃಷ್ಣ ಹೇಳಿದನು ಕೇಳು ಇಲ್ಲೇ ಮುಂದೆ ಎಲ್ಲ ನಿಂತಿದೆ ಎಲ್ಲ ಓಡಿ ನಾಟಕ ಮಧ್ಯಮ ಪಾಂಡವ ಅರ್ಜುನನಿಗೆ ಒಂದು ಒದಗಿದ ಅದಮ್ಮ
ನೀನು ಕಷ್ಟ ದೂರ ಮಾಡಿದರೆ ಅದನ್ನು ಮುಂದೆ ಹೇಳ್ತೇನೆ ಅಮ್ಮ. ಬಂದ ಕಂಡದ ಏನು ಹೇಳಲಿ ಏನು ಹೇಳಲಿ ಅತ್ಯಮ್ಮ ನಿನ್ನ ಮಕ್ಕಳು ಕೊಡುವ ವ್ಯಥೆಯಮ್ಮ, ನಿನ್ನ ಮಕ್ಕಳು ಕೊಡುವ ವ್ಯಥೆಯಮ್ಮ. ಅತ್ಯಮ್ಮ, ಕೃಷ್ಣ ನಿನ್ನ ಮಕ್ಕಳಿಗೆ ಎಳ್ಳು ಕಾಲಷ್ಟು ಸುಖವಿಲ್ಲವಮ್ಮ. ಯಾಕೆ ಬೆಂಕಿಯಿಂದ ಬಾಣಗರದ ದಗ್ಧಗಳೆಯುವಂತೆ ಕೌರವರೆಂಬ ಚಿಂತಾಕ್ಕಿನಲ್ಲಿ ಸದಾ ನಿನ್ನ ಮಕ್ಕಳು ಮನಸ್ಸಿಗೆ ನಿಂತಲ್ಲಿರುವುದಕ್ಕೆ ಸುತ್ತಲಿರುವವರು. ಈ ಹೊತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಪ್ರಾಣ ಹೊಂದಿ ಬಂದರೆ ಪುನಃ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಾಗುವುದಮ್ಮ. ಅದಕ್ಕಾಗಿ ಒಂದು ಸೂಚನೆಯನ್ನು ಹೇಳಿ ಹೋಗಲು ಬಂದಿರುವನು. ಕಂಡೆಯಾ ಅತ್ಯಮ್ಮ? ಅತ್ಯಮ್ಮ, ಆ ದುಷ್ಟ ಕೌರವ ಒಂದು ಕಟ್ಟ ಅದೇಕೆ ಅತ್ಯಮ್ಮ? ನನ್ನ ಮಕ್ಕಳ ಬಾಳಿಗೆ ಆತನು ಕೊಡುವಾಟ ಎಷ್ಟು ಸಂಕಟ ಕೃಷ್ಣ. ಆದರೂ ನನ್ನ ಮಕ್ಕಳಾದ ಐವರ ಪ್ರಾಣವನ್ನು ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ಪಾಂಡವರೆಲ್ಲ ನೀನಿರೋ ಗಾಳಿ ಬಿಡು ಬಿಡು ನಿನ್ನ ಮಕ್ಕಳ ರಕ್ಷಣೆ ನಾನಮ್ಮ. ಅತ್ಯಮ್ಮ, ಭಕ್ತ ರಕ್ಷಕನ ನಾನಮ್ಮ. ಸಲಹುವೆ ನಿನ್ನ ಮಕ್ಕಳ ನಮ್ಮ ಭಕ್ತ ರಕ್ಷಕನ ನಾನಮ್ಮ. ಸಲಹುವೆ ನಿನ್ನ ಮಕ್ಕಳ ನಮ್ಮ ಪಾಂಡವರೈವರು ಸಲಹುವೆನೆಂದು ವಚನವ ಕೊಟ್ಟಿಹೆ ನಾನಮ್ಮ. ಬಿಡು ಬಿಡು
ಕೇಳಮ್ಮ ನಾ ಹೇಳಿದಂತೆ ನೀ ಕೇಳಮ್ಮ ಉಳಿಸಿ ಕೊಡುವೆ ನಿನ್ನ ಮಗನಮ್ಮ ಇನ್ನು ಮುಂದೆನೂ ಕೇಳಬೇಕು ಅತ್ತಮ್ಮ ಅತ್ತಮ್ಮ ನಾ ಹೇಳಿದಂತೆ ಮೊದಲು ಈ ಮುಕುಂದನ ಪ್ರಾಣ ಹೋದ ಮೇಲೆ ನಿನ್ನ ಮಕ್ಕಳ ಪ್ರಾಣ ಹೋಗುತ್ತದೆ ಎಂದು ತಿಳಿಯಮ್ಮ. ಕುಂತಿದೇವಿ, ಈ ಮುರಹರಿಯನ್ನು ಹತ್ತಿರಕ್ಕಾಗಿ ನೀ ಏಕೆ ಭಯಪಡಲಿಯಮ್ಮ? ಅತ್ತೆಮ್ಮ, ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಸಿರ ಹರಿಯುವಂತ ಜಗದೇಕ ವೀರನು ಆ ಕೌರವನ ದಂಡಿನೊಳಗನು ಏನು ಇಷ್ಟರ ಮಾತನ್ನೇ ಹೇಳುತ್ತಿರುವ ಅತ್ತೆಮ್ಮ. ಹೌದು ಅತ್ತೆಮ್ಮ, ಯಾಕೆ ಇರಬಾರದು ಅತ್ತೆಮ್ಮ? ನಿನ್ನ ಮಗನಿಗಿಂತ ಮಿಗಿಲಾದವರು ತಾವು ಈ ಭೂಮಿಯಲ್ಲಿ ಇರಬಾರದೇ ಅತ್ತೆಮ್ಮ. ಅತ್ತೆಮ್ಮ, ಅರ್ಜುನ ಸಿರಿಹರಿಯುವಂತ ಒಬ್ಬ ಜಗದೇಕ ವೀರನು ಆ ಕೌರವನ ದಂಡಿನೊಳಗಿರುವ ಅವನಲ್ಲಿ ಹಾಗಾಗಿ ನಿನಗೆ ಒಂದು ಉಪಾಯವನ್ನು ಹೇಳಿ ಹೋಗಲು ಬಂದಿರುವುದನ್ನು ಕಂಡೆಯಾ ಅತ್ತೆಮ್ಮ? ಕೃಷ್ಣ, ಅತ್ತೆಮ್ಮ, ಮಧ್ಯಮ ಪಾಂಡವನು ಜಗದೇಕ ವೀರನು. ಅಂಥ ವೀರನನ್ನು ಕೊಲ್ಲುವಂತ ಅತ್ತೆಮ್ಮ, ಮಧ್ಯಮ ಪಾಂಡವ ಜಗದೇಕ ವೀರ. ಅಂಥ ಜಗದೇಕ ವೀರನನ್ನು ಕೊಲ್ಲುವಂತವನು ಆ ಕುಂದಿ ಕೌರವನ ದಂಡಿನಲ್ಲಿರಬೇಕು. ಅವನು ಯಾರು, ಯಾವ ದೇಶದವನು, ಯಾವ ಕೃಷ್ಣ? ಅವನೇನು ಬಹಳ ದೂರದವನಲ್ಲ. ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಇವನು ಅತ್ತೆಮ್ಮ. ನನಗೆ ವಯಸ್ಸಾಗಿದ್ರೆ ನನಗಿಂತ ನಿಮಗೆ ತುಂಬ ವಯಸ್ಸಾಗಿದೆ. ನಿಮ್ಮಂತವರ ಮಾತು ಕೇಳಿ ಕೇಳಿ ನನಗೂ ವಯಸ್ಸಾಗಿದೆ ಅತ್ತೆಮ್ಮ. ಅತ್ತೆಮ್ಮ, ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಇವನು ಅತ್ತೆಮ್ಮ. ಅತ್ತೆಮ್ಮ,
ನನಗೊಂದು ಕಿವಿ ಕೇಳುವುದಿಲ್ಲ ಕಣ್ಣು ಮಧ್ಯೆ ನಿಂದು ಮಾತು ಕಿವಿ ಮಧ್ಯೆ ಅತ್ತೆಮ್ಮ ಏನೇನು ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು. ನಮಗೊಂದು ಹೇಳ್ತೇನೆ ಅತ್ತಮ್ಮ. ಅತ್ತೆಮ್ಮ ಜನ್ಮಕ್ಕಿಂತ ಮೊದಲು ನಿನಗೆ ಮನತಿಗೆ ಕುಂತೇನಮ್ಮ. ಒಳ್ಳೆಯ ಸಹಜ ತಿರುಗಿ ಮರಳುವುದರಿಂದ ಈ ಕುಂತಿ ದೇವಿಗೆ ಹಿಂದೆ ನಡೆದ ವಿಷಯವಲ್ಲ ಇರುವರು ತಾಯಿ. ಅತ್ತಮ್ಮ ಹಳೆದ ತಾಯಿಗೆ ಗೊತ್ತಿಲ್ಲದ ಬಂದ ಮೇಲೆ ಈ ಜಗತ್ತು ಕೃಷ್ಣ ಮೊದಲೇ ಮಾಯ ಕಾರಣ ಎಲ್ಲರಿಗೂ ಗೊತ್ತಿರುವ ವಿಷಯ ಅತ್ತಮ್ಮ. ನಂಬಲೇಬೇಕಾದ ಸಮಯವು ಕೂಡಿ ಬಂದಿದೆ ಅತ್ತಮ್ಮ. ಇನ್ನೂರು ಆರ್ಮಿಯ ಮಗನಿರಲಿ ಹೇಳ್ತೀಯಲ್ಲ ನಿನ್ನ ಮಾತು ನಾನು ನಂಬುವುದಿಲ್ಲ. ಇದನ್ನು ಕೇಳುವುದು ಖಂಡಿತ ನಂಬುವಂತೆ ಹೇಳ್ತೇನೆ ಕೇಳುವತ್ತಮ್ಮ. ಹೆತ್ತ ತಾಯಿಗೆ ಗೊತ್ತಿಲ್ಲದ ಮೇಲೆ ಜಗತ್ತು ಇರುವುದಾದರೆ ವಯೋ ಸಹಜ ಮರಳು ಇರುವುದರಿಂದ ಹಿಂದೆ ನಡೆದ ವಿಷಯವನ್ನೆಲ್ಲ ಗೊತ್ತಿರುತ್ತದೆ. ಇರಲಿ ಎಲ್ಲ ವಿಚಾರವನ್ನು ಈ ಮಹಾಮಾರಿಗೆ ಹೇಳುತ್ತೇವೆ. ಅತ್ತೆಮ್ಮ ಹಿಂದೆ ನಡೆದ
ವಹಿಸಲು ನಡೆದಂಡಿಗೆ ಹೋದ ಸಮಯದಲ್ಲಿ ಈಗಲಾದರೂ ನೆನಪಿಗೆ ಬಂದೆ ಅಮ್ಮ. ಆ ಸೂರ್ಯನ ಮಂತ್ರವನ್ನು ಜಪಿಸಿದಾಗ ಒಬ್ಬ ಮಗನಿಗೆ ಜನ್ಮ ನೀಡಿದೆ. ಜನರ ಪುರಾಣ ಕೆಂಚಿ ಆ ಮಗನನ್ನು ಹಳೆಯಲ್ಲಿ ತುಂಬಿದ ಹೊಳೆಯಲ್ಲಿ ಹೋಗಿದೆ. ಈಗಲಾದರೂ ನೆನಪಿಗೆ ಬಂದೆ ಅತ್ತಮ್ಮ. ಈಗ ನೆನಪಿಗೆ ಬಂತು ಕೃಷ್ಣ. ತುಂಬಿದ ಹೊಳೆಯಲ್ಲಿ ಹೋದವನು ಹೇಗೆ ಬೆಳೆದು ಕೃಷ್ಣ. ನಾನು ಚಿಕ್ಕವಳಿರುವಾಗ ಆ ದುರ್ವ್ಯಾಸ ಮುನಿಯ ಮೇಲೆ ಕೊಟ್ಟ ಮಂತ್ರ ಸುಳ್ಳು ನಿಜವು ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೆನು. ಸೂರ್ಯನ ಮಂತ್ರವನ್ನು ಜಪಿಸಿದೆನು. ತಕ್ಷಣವೇ ನನಗೆ ಗರ್ಭವತಿ ಆಯಿತು. ಈಗಲಾದರೂ ತಿಳಿದಿದೆ ಅಕ್ಕಮ್ಮ. ಈಗ ನನ್ನ ಮಗಳು ಎಲ್ಲಿರುವನು? ಅದನ್ನು ಹೇಳಿ ನೀನು ತುಂಬಿದ ಬಳಿಯಲ್ಲಿ ಹೋಗಿದ ಮಗನು ಮುಂದೆ ಅಂಬಿಕರ ಕೈಯಲ್ಲಿ ಸಿಕ್ಕು ಗಂಭೀರ ಪರಶುರಾಮನಲ್ಲಿ ಧನುರ್ವಿದ್ಯೆಯನ್ನು ಕಲಿತು ಹುರುಪಲ್ಲಾದ ಕೌರವನ ದಂಡಿನೊಡನೆಯು ಕರ್ಣ ಕರ್ಣ ಎನ್ನುವ ಹೆಸರಿನಿಂದ ಮೆರೆಯುವ ಆ ಕರ್ಣನೇ ನಿನ್ನ ಮಗನು. ಅವನಲ್ಲಿ ಶಸ್ತ್ರಾಸ್ತ್ರವಿರು. ಅವನೇ ನಿನ್ನ ಮಗನಿಗೆ ಬೈಯಾಗಿರು. ಹೌದು ಅಪ್ಪಮ್ಮ. ಸತ್ಯಕ್ಕೆ ನೀನು ಕರ್ಣನಿಗೆ ಹೋಗಿ ತೊಟ್ಟ ಬಾಣ ಕೊಡಬೇಡ ಎಂದು ವಚನವನ್ನು ತೆಗೆದುಕೊಂಡು ಬಂದರೆ
ನಿನ್ನ ಮಗನಾದ ಅರ್ಜುನನ ಪ್ರಾಣಗಳಾಗುತ್ತವೆ. ಇದು ಎಂದಿಗೂ ಸುಳ್ಳು ಹೇಳುವ ಮಾತಲ್ಲ ಕನ್ನಡೆಯ ಅತ್ಯಮ್ಮ. ಈಗಲೇ ಹೋಗಿ ನನ್ನ ಮಗನಿಗೆ ವೈರಿಯಾಗಬೇಡ, ಮಗನನ್ನು ಕೊಲ್ಲಬೇಡ ಎಂದು ನನ್ನ ಮಗ ಕನ್ನಡದಲ್ಲಿ ಅತ್ಯಮ್ಮ, ನೀನೇನು ಹೇಳಿದ್ದೆ ಮಗನಲ್ಲಿ ಹೋಗಿ ಮಗನ ಪ್ರಾಣ ಉಳಿಸು ಎಂದು. ಆದರೆ ನೀನು ಹೋಗಿ ಮಗನಿಗೆ ತಾಯಿಯ ಮೇಲೆ ಮಮಕಾರ ಬರುವಂತೆ ಮಾತನಾಡಿ ವಚನವನ್ನು ತೆಗೆದುಕೊಂಡು ಬರಲೇಬೇಕು ಅತ್ಯಮ್ಮ. ಅತ್ಯಮ್ಮ, ಇಂಥ ಬಾವಿ ಇಂಥ ಬೆಂಕಿ ಎತ್ತರ ಬಿದ್ದರೂ ಹೋಗುವುದು ನನ್ನ ಮಕ್ಕಳ ಪ್ರಾಣ ಬಂದಿರುವುದು ನನಗೆ ಕಾಣಿಸುತ್ತದೆ. ಅತ್ಯಮ್ಮ, ನಾನು ಪಂಚ ಪಾಂಡವರನ್ನು ಕಾಯುತ್ತೇನೆ ಎಂದು ಮಾತ್ರ ವಚನ ಕೊಟ್ಟಿರುವುದು ಅತ್ಯಮ್ಮ. ಹೌದು ಅತ್ಯಮ್ಮ. ಆದ್ದರಿಂದ ನೀನು ಈಗ ಹೋಗಿ ಕರ್ಣನಿಗೆ ವಚನವನ್ನು ತೆಗೆದುಕೊಂಡು ಬರಲೇಬೇಕು ಅತ್ಯಮ್ಮ. ನಿನ್ನ ಆಜ್ಞೆಯಂತೆ ಹೋಗಿ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇದು ಏನು ಆಶ್ಚರ್ಯ! 10 ಕಡೆಯಿಂದ ಒಬ್ಬ ಸತ್ಯವಂತೆ ಮಾತನಾಡುತ್ತಿರುವುದು ಯಾರಾಗಿರಬಹುದು? ಹತ್ತಿರಕ್ಕೆ ಬರಲಿ, ವಿಚಾರ ಮಾಡಿರೋಣ. ಓಹೋ, ಸತ್ಯ ಲೋಕ ಸೃಷ್ಟಿಕರ್ತ ಬ್ರಹ್ಮನ ಸತಿಯಾದ ಸರಸ್ವತಿ ದೇವಿಯಾಗಿರಬಹುದು. ಇಲ್ಲವೇ ವೈಕುಂಠದ ಶ್ರೀ ವಿಷ್ಣುವಿನ ಸತಿಯಾದ ಲಕ್ಷ್ಮೀ ದೇವಿಯಾಗಿರಬಹುದು. ಇದು ಇಲ್ಲವೇ ಕೈಲಾಸವಾದ ಲೋಕೋದ್ಧಾರಕ ಈಶ್ವರ ಸತಿಯಾದ ಪಾರ್ವತಾ ಮಾತೆಯಾಗಿರಬಹುದು. ಎಲ್ಲ ಕಣ್ಣ ಆಶೀರ್ವಾದ ಮಾಡಲು ಬಂದಿರುವವರು ಏನೋ. ಬರಲಿ ಬರಲಿ, ಹತ್ತಿರಕ್ಕೆ ಬರಲಿ, ವಿಚಾರ ಮಾಡಿರೋಣ. ಅಪ್ಪ ಮಗನೇ, ಅಮ್ಮಯ್ಯ, ನಾನು ಯಾರೆಂಬುದು ನಿನಗೆ ಗೊತ್ತಾಯಿಸಿಲ್ಲಪ್ಪ. ಅಮ್ಮಯ್ಯ, ನೀನಾದ ಒಂದು ಹೇಳೋದಕ್ಕಿಂತ ಮುಂಚಿತವಾಗಿ ಅದು ಹೇಗೆ ತಿಳಿಯುವುದು? ನೀನು ಹಾಗೆ ಹೇಳಿದರೆ ತಾನಾಗಿ ತಿಳಿಯುವುದು. ಈ ಹಲ್ಲ ಮೇಲೆ ಹಂತಕ್ಕೆ ತಿಳಿದು ಮಾತೆ ಭೋಜಪಟ್ಟಾದೆ. ಮಗನೇ, ಅಮ್ಮಯ್ಯ, ನಾನು ನೀನು ನಾನೇ ನಿನ್ನ ಹಡೆದ ತಾಯಿ. ಅದು ಹೇಗೆ ಹಾಗೆ ಮಾತೆ? ಒಮ್ಮೆಲೆ ಬಂದು ನೀನು ಎನ್ನ ಹಡೆದ ಎಂದು ಹೇಳುವೆಯಲ್ಲ, ಎನ್ನ ಹಡೆದ ನೀನಾಗಿದ್ದರೆ ನಿನ್ನ ಹೆಸರೇನಮ್ಮ ಮಾತೆ? ನನ್ನ ಹೆಸರು ನಿನ್ನ ಹೆಸರು ನನ್ನ ಹೆಸರು ಕುಂತಿದೇವಿ. ಪಂಚ ಪಾಂಡವರ ತಾಯಿ ಕುಂತಿದೇವಿಯಲ್ಲವೇ ಮಾತೆ? ಮಗನೇ, ಹಾಗಾದರೆ ನೀನು ಎನ್ನ ಹಡೆದಾಯಿ ಹೇಗೆ ಹಾಕುವೆ ಮಾತೆ? ಅಲ್ಲ, ಅಮ್ಮಯ್ಯ, ಪಂಚ ಪಾಂಡವರಿಗೂ ನಾನೇ ತಾಯಿ, ನಿನ್ನ ಹಡೆದ ತಾಯಿ ಕೂಡ ನಾನೇ. ನೀನು ಧರ್ಮರಾಯನಿಂದ ಹಿರಿಯ ಮಗನಲ್ಲ. ಏನು ಮಾತನಾಡುತ್ತಿದೆ ಅಮ್ಮಯ್ಯ? ಧರ್ಮದಲ್ಲಿಂದ ಎಲ್ಲನ್ನು ಹಿರಿಯವರೆಂದು ಹೇಳುವಿಲ್ಲ. ಎಲ್ಲನ್ನು ಯಾವ ದಿನ ಗರ್ಭಯತ್ತು ಯಾವ ಸಮಯದಲ್ಲಿ ಹರಡಿದೆ? ಅಮ್ಮಯ್ಯ, ಪಂಚ ಪಾಂಡವರ ತಾಯಿಯನ್ನು ತಮ್ಮಂದಿರಾಗಬೇಕೆಂದು ಹೇಳುವಿಲ್ಲ. ಮುಂಬೈನ ಪಂಚ ಪಾಂಡವರೇ ನನಗೆ ಬಳಿಯಾಗಿರವಲ್ಲ. ಎಲ್ಲ ಜನರ ಪರಿಸ್ಥಾನವಾಗಿ ಹೇಳಮ್ಮ, ಎಲ್ಲ ಹಡೆದಮ್ಮ. ಅಮ್ಮಯ್ಯ, ಅವರು ಹೇಗೆ ನಿನಗೆ ಅಣ್ಣ ತಮ್ಮಂದಿರಾಗಬೇಕು ಎಂದು ಕೇಳಿದೆ. ಸಹಜವಾಗಿ ಕೇಳಿದ ಮಾತೆ. ನೀನು ನನಗೆ ಹೇಗೆ ಮಗನಾಗಬೇಕೆಂದು ಉತ್ತರ ಕೊಡಬೇಕಲ್ಲವೇ? ಹೌದು ಮಾತೆ. ತನಯ ಆಲಿಸೆನ್ನ ನುಡಿಯ, ತನಯ ಕೇಳು ತಾಯಿಯ ಹಿತ ನುಡಿಯ.
ಮುನ್ನ ಹಣೆಯನ್ನು ನಾವಿಲ್ಲ. ನೊಂದೆ ನಾನಾದರೆ ಹರಿವ ನಡೆಯುವ ಹಾಗೆ ನಿನ್ನ. ಹರಿವ ನಡೆಯುವ ಹಾಗೆ ನಿನ್ನ. ಕುಮಾರ, ಅಮ್ಮಯ್ಯ ಒಂದ ವಿಚಾರವನ್ನು ಬೇಡದಿನ ಚಿಕ್ಕದಂತೆ ಕೇಳಿದೆ. ಅದೇನು ವಿಚಾರವಾಗೇನು ಅಂದೆ? ನಾನು ಚಿಕ್ಕವಳಿರುವಾಗ ಚಿಕ್ಕವಳಿರುವಾಗ ಆ ದುರ್ಯಾಸ ಮುನಿಯು ಹೇಳಿಕೊಟ್ಟಂತಹ ಮಂತ್ರ ಸುಳ್ಳು ನಿಜವು ತಿಳಿಯಬೇಕೆಂದು ಸತ್ಯ ಸಮಯದಲ್ಲಿ ನಡೆಯುತ್ತದೆ. ಆಗ ಸೂರ್ಯನ ಮಂತ್ರವನ್ನು ಹೌದೇ ಮಾತೆ? ಆಗ ತಕ್ಷಣವೇ ನನಗೆ ಗರ್ಭೋತ್ಪತ್ತಿಯಾಯಿತು. ಅಯ್ಯೋ ಅಲ್ಲ, ಅಮ್ಮಯ್ಯ ಗಂಡನಿಲ್ಲದೆ ಕುಂತಿ ಮಗನನ್ನು ಹೇಗೆ ಹಡೆದರು? ಈ ಚಿಕ್ಕ ವಯಸ್ಸಿಗೆ ಎಂದು ಜನ ಅಪವಾದಕ್ಕೆ ಗುರಿಯಾಗಬೇಕಿತ್ತು. ಹೌದೇ ಮಾತೆ? ಅದಕ್ಕಾಗಿ ತಿಳಿಯದೇ ಮಾಡಿಬಿಟ್ಟೆ ತಪ್ಪು. ಜನರ ಅಪವಾದಕ್ಕೆ ಗುರಿಯಾಗಬೇಕಾಗುವುದೆಂದು ತಿಳಿದು ನೀನು ಸಣ್ಣ ಕೂಸಿದ್ದಾಗಲೇ ತಿಳಿಯದೆ ತಪ್ಪು ಮಾಡಿ ಚಿಕ್ಕವನಿರುವ ಕೂಸನ್ನು ನದಿಗೆ ಒಡೆದು ಬಂದು ಬಿಟ್ಟಿರುತ್ತಲ್ಲ. ಅಮ್ಮಯ್ಯ ಅದು ಏನು ಮಾತನಾಡುತ್ತೀರಿ? ಅಂದು ನಾನು ಮಾಡಿದ ಅಪರಾಧಕ್ಕೆ ಇಂದು ಈ ಶಿಕ್ಷೆ ಆಗಿರುವುದು. ಎಂಥ ಕೆಲಸ ಮಾಡಿ ಮಾತೆ? ತುಂಬಿದ ಎಲ್ಲನ್ನು ಎಸೆಯುವಂತ ಮಾತಿಗೆ ಸ್ವಲ್ಪವಾದರೂ ತಿಳಿಯಲಿಲ್ಲವೇ ಮಾತೆ? ಚಿಕ್ಕವಳಿರುವಾಗ ಮಾಡಿದ ತಪ್ಪು ಕರ್ಮ. ಅದು ಹೇಗೆ ಮಗನೇ, ಅಮ್ಮಯ್ಯ? ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ದೊಡ್ಡವನಾದ ಈಗ ನಿನ್ನಲ್ಲಿ ಬಂದು ಕೇಳಿದೆ. ಅಮ್ಮಯ್ಯ ಇಷ್ಟು ದಿನ ನೆನಪಾಗಿದ್ದು ಹೀಗೆ ನೆನಪಾಗುತ್ತದೆ. ಸಂದರ್ಭಕ್ಕೆ ತಕ್ಕಂತೆ ಎಂಥ ಮಾತನ್ನು ತಿಳಿಯ ಮಾತೆ? ಅಮ್ಮಯ್ಯ ಜಗತ್ತಿನಲ್ಲಿ ಹಾಗೆ ಕಾಲ ಹೇಗೆ ಬರುವುದಾಗಿ ನಡೆದುಕೊಳ್ಳಬೇಕು. ಅಲ್ಲವೇ ಜನ? ಹೌದೇ ಮಾತೆ? ಅದಕ್ಕಾಗಿ ನಿನ್ನಕ್ಕೆ ಬಿಟ್ಟಿದ್ದು. ಈಗ ಸಿಕ್ಕಾಗ ಒಗೆದ ನಿನ್ನನ್ನು ಬೆಳೆದು ಆಯ್ತು ನಮ್ಮ ಆನಂದ. ಆಹಾ ನಾನು ಧನ್ಯನಾದೆನು. ಹಣದ ತಾಯಿಯ ದರ್ಶನವಾಯಿತು, ಹೆಣ್ಣ ಜನ್ಮ ಸಾರ್ಥಕವಾಯಿತು. ನಮೋ ನಮಃ ತಾಯಿ. ಐಶ್ವರ್ಯ ಮತ್ತು ವೇದಿಕೆಯ ಆಹೋ ಮಾತೆ, ನನ್ನ ನಿತ್ತು ದಿನ ಪರ್ಯಂತಹ ನೀಚ ಕುಲದಲ್ಲಿ ಹುಟ್ಟಿದವನನ್ನು ಮಾತು ಮಾತಿಗೆ ಹೀಯಾಳಿಸುತ್ತಾ ಭೀರನುಗುತ್ತಾ ವಾದಿಸುವುದನ್ನು ಕೇಳಿ ಹೆಣ್ಣನ್ನು ಭಾರವನ್ನು ಕೇತರ ಕಿತ್ತಿಕೊಂಡು ಹಠಾತ್ತಂಕವನ್ನು ಹೆಣ್ಣಮ್ಮ ಇದುವರೆಗೂ ತಿಳಿಯಲಿಲ್ಲ. ಹಿಂದಿನ ಜನ್ಮದಲ್ಲಿ ತನ್ನ ತಾಯಿಯನ್ನು ನಿಲ್ಲಿಸುವ ಕರ್ಮಿಯಾಗಿರುವುದು ತಿಳಿದುಕೊಂಡಿದ್ದೆ ಅಮ್ಮಯ್ಯ. ಇರಲಿ, ಆದದ್ದು ಆಯಿತು.